ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ. ನಾನು ಶ್ರೀರಕ್ಷ ರಘುರಾಮ್. ಸ್ನೇಹಿತರೆ, ಇರಾನ್ ಹಾಗೆ ಇಸ್ರೇಲ್ ಸಂಘರ್ಷವನ್ನು ಕಡಿಮೆ ಮಾಡಲಿಕ್ಕೆ ಅಥವಾ ಶಮನಗೊಳಿಸಲಿಕ್ಕೆ ಮೋದಿಯ ಅಖಾಡ ಪ್ರವೇಶ ಆಗಿದೆ ಅಂತಲೇ ಹೇಳಬಹುದು. ಹಾಗಾಗಿ ಈ ಒಂದು ಯುದ್ಧವನ್ನು ನಿಲ್ಲಿಸಲಿಕ್ಕೆ ಮೋದಿ ಇದೀಗ ಪ್ರಯತ್ನವನ್ನು ಮಾಡುವ ಸಾಧ್ಯತೆ ಇದೆ. ಇನ್ನು ಈ ಕುರಿತು ಇರಾನ್ ಜೊತೆಗೆ ನರೇಂದ್ರ ಮೋದಿಯವರು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರ ಕುರಿತು ಕೂಡ ನೋಡೋಣ. ಏನು ಈ ಹಿಂದೆ ಇರಾನ್ ಹೇಳಿತು ಏನು ಅಂತಂದ್ರೆ, ಭಾರತ ನಮ್ಮ ಪರವಾಗಿ ಯುದ್ಧದಲ್ಲಿ ಪಾತ್ರವನ್ನು ವಹಿಸಬೇಕು ಅಥವಾ ಭಾರತ ನಮ್ಮ ಪರವಾಗಿ ಇರಬೇಕು, ಇರಾನ್ಗೆ ಸಹಾಯವನ್ನು ಮಾಡಬೇಕು ಅಂತ ಹೇಳಿತ್ತು. ಈಗ ಹಾಗಾದ್ರೆ ಭಾರತ ಆ ಕೆಲಸವನ್ನ ಮಾಡ್ತಾ ಇದೆಯಾ ಏನು ಅಂತ ನೋಡೋಣ. ಜೊತೆಗೆ ಇರಾನ್ ಬೆನ್ನಿಗೆ ನಿಂತಹ ಉತ್ತರ ಕೊರಿಯಾ, ಹೌದು, ಇರಾನ್ ಬೆನ್ನಿಗೆ ಇದೀಗ ಉತ್ತರ ಕೊರಿಯಾ ಹುಚ್ಚು ದೊರೆಯ ನಾಡು ನಿಂತ್ಕೊಂಡಿದೆ. ಈಗ ಉತ್ತರ ಕೊರಿಯಾದಿಂದ ಇರಾನ್ಗೆ ಪರಮಾಣು ಬಾಂಬ್ ಸಪ್ಲೈ ಆಗ್ತಾ ಇದೆಯಾ ಅನ್ನುವಂತಹ ಒಂದು ಭಯ ಶುರುವಾಗಿದೆ. ಇದ್ರ ಜೊತೆಗೆ ಮೂರನೇ ಮಹಾಯುದ್ಧ ಶುರುವಾದಂತೆ ಕಾಣಿಸ್ತಾ ಇದ್ದು, ಇರಾನ್ ಬೆಂಬಲಕ್ಕೆ ನಿಂತಿರುವಂತಹ ದೇಶಗಳು ಯಾವುದಿಲ್ಲ, ಇದೆಲ್ಲವನ್ನ ಕೂಡ ನೋಡೋಣ. ಸ್ನೇಹಿತರೆ, ಇರಾನ್ ಹಾಗೆ ಇಸ್ರೇಲ್ ನಡುವೆ ಸಂಘರ್ಷ ದಿನದಿಂದ ದಿನಕ್ಕೆ ಜಾಸ್ತಿ ಆಗಿದೆ. ಇದರ ಬೆನ್ನಲ್ಲೇ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಇದೀಗ ಅಖಾಡ ಪ್ರವೇಶವನ್ನು ಮಾಡಿದಂತೆ ಕಾಣಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಇರಾನ್ನ ಅಧ್ಯಕ್ಷರಿಗೆ ಖುದ್ದಾಗಿ ನರೇಂದ್ರ ಮೋದಿಯವರು ಫೋನ್ ಮಾಡಿ ಈ ಸಂಘರ್ಷವನ್ನು ಕಡಿಮೆಗೊಳಿಸಿ, ಇದೆಲ್ಲ ಬೇಡ, ಯಾಕೆ ಈ ಗಲಾಟೆ, ಯುದ್ಧ ಉತ್ತರವಲ್ಲ, ಗಲಾಟೆ ಉತ್ತರವಲ್ಲ, ಸಂಘರ್ಷ ಜನರಿಗೆ ಬೇಕಾಗಿಲ್ಲ, ಹಾಗಾಗಿ ಇದನ್ನು ನೀವು ಸ್ಟಾಪ್ ಮಾಡಿ ಅಂತ ಹೇಳಿ ನರೇಂದ್ರ ಮೋದಿಯವರು ಸಲಹೆಯನ್ನು ಕೊಟ್ಟಿದ್ದಾರಂತೆ. ಇನ್ನು ಅಮೆರಿಕ ಸೇನೆ ಇರಾನ್ನ ಪರಮಾಣು ನೆಲೆಗಳ ಮೇಲೆ ದಾಳಿ ನಡೆಸಿದಂತಹ ಬೆನ್ನಲ್ಲೇ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಅವರಿಗೆ ಮೋದಿ ಫೋನ್ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ. ಇನ್ನು ಅಲ್ಲದೆ ಭಾರತದ ಈ ನಿಲುವಿಗೆ ಪ್ರಧಾನಿ ಮೋದಿ ಅವರಿಗೆ ಧನ್ಯವಾದವನ್ನು ಕೂಡ ಇರಾನ್ ತಿಳಿಸಿದೆ. ಅಂದ್ರೆ, ನೀವು ಏನು ಈ ಒಂದು ಮಾತನ್ನ ಹೇಳಿದಿರಲ್ವಾ, ಇದು ನಮಗೆ ಒಂದು ರೀತಿಯಲ್ಲಿ ಬಲವನ್ನು ತುಂಬಿದಂತೆ, ಜೊತೆಗೆ ಇರಾನ್ ಜೊತೆಗೆ ನೀವು ಇದ್ದಂತೆ ನಮಗೆ ಅಂತ ಹೇಳಿಬಿಟ್ಟು ಭಾರತದ ಈ ಒಂದು ನಿಲುವಿಗೆ ಪ್ರಧಾನಿ ಮೋದಿ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳಿ ಇರಾನ್ ಹೇಳಿದೆ. ಇನ್ನು ಇರಾನ್ ಅಧ್ಯಕ್ಷ ಮಸೂದ್ ಅವರಿಗೆ ಫೋನ್ ಮಾಡಿ ಮಾತನಾಡಿದ್ದು ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ವಿವರವಾಗಿ ಚರ್ಚಿಸಲಾಗಿದೆ. ಅಂದರೆ ಏನೆಲ್ಲ ಇರಾನ್ ಹಾಗೆ ಇಸ್ರೇಲ್ ಮಧ್ಯ ಯಾವ ಪರಿಸ್ಥಿತಿ ಇದೆಯಲ್ವಾ, ಇದನ್ನು ನಾವು ಒಂದು ರೀತಿಯಲ್ಲಿ ಕೂಲಂಕುಷವಾಗಿ ಚರ್ಚಿಸಿದ್ದೀವಿ. ಈ ಸಂಘರ್ಷದ ಬಗ್ಗೆ ನಮಗೆ ಕಳವಳವನ್ನು ವ್ಯಕ್ತಪಡಿಸಿದ್ದೀನಿ. ಮಾತುಕತೆ ಮತ್ತು ರಾಜತಾಂತ್ರಿಕತೆಯ ಮೂಲಕ ಸಂಘರ್ಷವನ್ನು ಕಡಿಮೆಗೊಳಿಸಿ ಆದಷ್ಟು ಬೇಗ ಶಾಂತಿ, ಭದ್ರತೆ ಮತ್ತು ಸ್ಥಿರತೆಯನ್ನು ಸ್ಥಾಪಿಸುವಂತೆ ಸಲಹೆಯನ್ನು ಕೊಟ್ಟಿದ್ದೇನೆ ಅಂತ ಹೇಳಿ ಮೋದಿ ಎಕ್ಸ್ನಲ್ಲಿ ಬರೆದುಕೊಂಡಿದ್ದಾರೆ. ಆ ಪೋಸ್ಟ್ ಹೇಗಿದೆ ಅನ್ನುವಂಥದ್ದನ್ನು ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಏನು ಹೇಳಿದ್ದಾರೆ ನರೇಂದ್ರ ಮೋದಿಯವರು ಅಂತ ಅಂದರೆ, ಸ್ಪೋಕ್ ವಿತ್ ಪ್ರೆಸಿಡೆಂಟ್ ಆಫ್ ಇರಾನ್ ಡಾಕ್ಟರ್ ಪೆಜೆಶ್ಕಿಯಾನ್. We discussed in detail about the current situation, expressed a deep concern at the recent escalations, reiterated our call for immediate de-escalation, dialogue and diplomacy as the way forward and for early restoration of regional peace, security and ಸ್ಟೆಬಿಲಿಟಿ ಅಂತ ಹೇಳಿ ನರೇಂದ್ರ ಮೋದಿಯರ ಅಫಿಷಿಯಲ್ ಪೇಜ್ನಿಂದ ಈ ಒಂದು ಪೋಸ್ಟ್ ಬಂದಿರುವಂಥದ್ದು. ಸ್ನೇಹಿತರೆ, ನರೇಂದ್ರ ಮೋದಿಯವರು ಯುದ್ಧವನ್ನು ನಿಲ್ಲಿಸಿ ಅಂತ ಹೇಳಿ ಏನು ಫೋನ್ ಮಾಡಿ ಮಾತನಾಡಿದರೆ, ಈ ಕಡೆ ಹುಚ್ಚು ದೊರೆ ಅಂದರೆ ನಮ್ಮ ಉತ್ತರ ಕೊರಿಯಾದ ಕಿಮ್ ಅಣ್ಣ ಇರಾನ್ ಬೆನ್ನಿಗೆ ನಿಂತು ಪರಮಾಣು ಬಾಂಬ್ ಸಪ್ಲೈ ಮಾಡ್ತಾ ಇದ್ದಾರಾ ಅನ್ನುವಂತಹ ಭಯ ಉಂಟಾಗ್ತಾ ಇದೆ. ಯಾಕಂತ ಹೇಳಿದ್ರೆ, ಭರ್ಜರಿಯಾಗಿ ಬಡಿದಾಡ್ತಾ ಇರುವ ಇಸ್ರೇಲ್ ಹಾಗೆ ಇರಾನ್ ಇದೀಗ ಇಡೀ ಜಗತ್ತನ್ನು ಪೀಸ್ ಮಾಡ್ತಾ ಇದೆ. ಒಂದು ಕಡೆ ಅಮೆರಿಕ ಕೂಡ ಇಸ್ರೇಲ್ ಪರವಾಗಿ ಹಾಗೆ ಇರಾನ್ ವಿರುದ್ಧ ಯುದ್ಧಕ್ಕೆ ಎಂಟ್ರಿಯನ್ನು ಕೊಟ್ಟು ತಲ್ಲಣವನ್ನು ಎಬ್ಬಿಸ್ಬಿಟ್ಟಿದೆ. ಇದೇ ಟೈಮಲ್ಲಿ ಸರ್ವಾಧಿಕಾರಿಯ ನಾಡು ಉತ್ತರ ಕೊರಿಯಾ ನಿಲುವು ಮತ್ತೊಮ್ಮೆ ಅಮೆರಿಕದ ಪಿತ್ತವನ್ನ ನೆತ್ತಿಗೇರುವಂತೆ ಮಾಡಿದೆ. ಇಸ್ರೇಲ್ ಹಾಗೆ ಇರಾನ್ ನಡುವೆ ಯುದ್ಧ ಯಾಕೆ ಶುರುವಾಯಿತು ಅನ್ನುವ ಪ್ರಶ್ನೆಗೆ ಈಗಾಗಲೇ ಉತ್ತರ ಸಿಕ್ಕಾಗಿದೆ. ಇನ್ನು ಅಮೆರಿಕ ಹಾಗೆ ಇರಾನ್ ನಡುವೆ ದ್ವೇಷ ಶುರುವಾಗಿ ಹಲವು ದಶಕಗಳೇ ಕಳೆದು ಹೋಗಿವೆ. ಆದರೆ ಈ ದ್ವೇಷ ಕಡಿಮೆ ಆಗುವ ಬದಲು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗಿತ್ತು. ಮತ್ತೊಂದು ಕಡೆ ಯಾವಾಗ ಇದೇ ಇರಾನ್ ಪರಮಾಣು ಬಾಂಬ್ ಪರೀಕ್ಷೆ ಮಾಡಲಿಕ್ಕೆ ಮುಂದಾಗ್ತೋ ಆಗಲೇ ನೋಡಿ ಜಗಳ ಜೋರಾಯಿತು, ಬಡಿದಾಟ ಹೆಚ್ಚಾಯಿತು. ಹೀಗಿರುವಾಗ ಇಸ್ರೇಲ್ ಪರವಾಗಿ ಇದೀಗ ಅಮೆರಿಕ ಎಂಟ್ರಿ ಕೊಟ್ಟ ತಕ್ಷಣ ಅತ್ತ ಜಗತ್ತಿನ ಮತ್ತೊಂದು ಪರಮಾಣು ಸಾಮರ್ಥ್ಯದ ರಾಷ್ಟ್ರ ಉತ್ತರ ಕೊರಿಯಾ ಕೂಡ ಯುದ್ಧದ ಅಖಾಡಕ್ಕೆ ಎಂಟ್ರಿಯನ್ನ ಕೊಟ್ಟಿದೆ. ಹೌದು, ಇರಾನ್ ಬೆನ್ನಿಗೆ ನಿಂತಹ ಸರ್ವಾಧಿಕಾರಿ. ಇಲ್ಲಿ ಎಲ್ಲವೂ ಸೈಲೆಂಟ್ ಆಗಿತ್ತು. ಆದರೆ
ಇರಾನ್ ಬಳಿ ಪರಮಾಣು ಬಾಂಬ್ ಬರುತ್ತೆ ಅಂತ ಹೇಳಿ ಯುದ್ಧ ಶುರು ಮಾಡಲಾಗಿತ್ತು. ನೋಡ್ತಲೇ ಘೋರವಾಗಿ ಎರಡೂ ಕಡೆ ದಾಳಿ ನಡೀತಾ ಇದೆ. ಇರಾನ್ ಯಾವುದೇ ಕಾರಣಕ್ಕೂ ಕೂಡ ಪರಮಾಣು ಬಾಂಬ್ ಪಡಿಬಾರ್ದು ಅನ್ನುವಂತಹ ಶಪಥವನ್ನು ಮಾಡಿರುವ ಅಮೆರಿಕ ಇದೀಗ ತೊಡೆತಟ್ಟಿ ನಿಂತಿದೆ. ಅಲ್ಲದೆ ಮತ್ತೊಂದು ಕಡೆ ಇವರ ನಡುವಿನ ತಿಕ್ಕಾಟ ತುಂಬ ಜೋರಾಗಿದೆ. ಇದೀಗ ಇಸ್ರೇಲ್ ಕೂಡ ಭಾರೀ ದೊಡ್ಡ ಪ್ರಮಾಣದ ದಾಳಿಯನ್ನು ಮಾಡ್ತಾ ಇತ್ತು. ಇಂತಹ ಸೂಕ್ಷ್ಮ ಹಾಗೆ ತುಂಬ ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ಇರಾನ್ ವಿರುದ್ಧ ನೇರವಾಗಿ ದಾಳಿಯನ್ನು ಶುರು ಮಾಡಿದೆ ಅಮೆರಿಕ ಸೇನೆ. ಇದಕ್ಕೆ ಉತ್ತರ ಕೊರಿಯಾ ಕೂಡ ರೊಚ್ಚಿಗೆದ್ದಿದೆ. ಇರಾನ್ ಬೆನ್ನಿಗೆ ನಿಂತು ಅಮೆರಿಕದ ವಿರುದ್ಧ ಉತ್ತರ ಕೊರಿಯಾ ತೊಡೆಯನ್ನು ತಟ್ಟಿದೆ. ಇಷ್ಟೆಲ್ಲದರ ನಡುವೆ ಮತ್ತೊಂದು ಪರಮಾಣು ಯುದ್ಧಕ್ಕೆ ಜಗತ್ತಿನಾದ್ಯಂತ ಸಿದ್ಧತೆಗಳು ಸಾಗಿದಂತೆ ಕಾಣಿಸ್ತಾ ಇದೆ. ಹೌದು, ಉತ್ತರ ಕೊರಿಯಾ ಬಳಿ ಭಾರೀ ವಿನಾಶಕಾರಿ ಅಣ್ವಸ್ತ್ರಗಳ ರಾಶಿಯೇ ಇದೆ. ಹೀಗಾಗಿ ಅದನ್ನು ಈಗ ಇರಾನ್ ದೇಶಕ್ಕೆ ಕೊಡುತ್ತಾ ಉತ್ತರ ಕೊರಿಯಾ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಯಾಕಂದರೆ ಇರಾನ್ ಜೊತೆಯಲ್ಲಿ ಉತ್ತಮ ಸಂಬಂಧ ಹೊಂದಿರುವ ಉತ್ತರ ಕೊರಿಯಾಗೆ ಇಸ್ರೇಲ್ ಹಾಗೆ ಅಮೆರಿಕ ಕಂಡ್ರೆ ಚೂರು ಆಗಲ್ಲ. ಈ ಕಾರಣಕ್ಕೆ ಇದೀಗ ನೇರವಾಗಿ ಸಹಾಯ ಮಾಡಲಿಕ್ಕೆ ಇರಾನ್ ಬೆನ್ನಿಗೆ ನಿಲ್ಲಕ್ಕೆ ಉತ್ತರ ಕೊರಿಯಾ ರೆಡಿಯಾಗಿದೆ ಅಂತ ಹೇಳಲಾಗಿದೆ. ಹಾಗೆ ಪರಮಾಣು ಬಾಂಬ್ ಸಪ್ಲೈ ಮಾಡಿದ್ರೂ ಕೂಡ ಆಶ್ಚರ್ಯ ಇಲ್ಲ ಅಂತಿದ್ದಾರೆ ತಜ್ಞರು. ಆದರೆ ಈ ಬಗ್ಗೆ ಇನ್ನೂ ಕೂಡ ಅಧಿಕೃತ ಹೇಳಿಕೆಗಾಗಿ ಕಾಯಲಾಗ್ತಾ ಇದೆ. ಹಾಗಾಗಿ ಸ್ನೇಹಿತರೆ, ಒಂದು ರೀತಿಯಲ್ಲಿ ಪರಮಾಣು ಯುದ್ಧಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಅಂತಲೇ ಅನಿಸ್ತಾ ಇದೆ. ಪರಿಸ್ಥಿತಿಯನ್ನು ಸರಿಯಾಗಿ ಅವಲೋಕನವನ್ನು ಮಾಡಿ ಹೇಳೋದಾದರೆ, ಈ ಒಂದು ಪರಿಸ್ಥಿತಿಯಲ್ಲಿ ಇರಾನ್ ಏನಾದರೂ ಒಂದು ಎಡವಟ್ಟು ಮಾಡೋದು ಬಹುತೇಕ ಫಿಕ್ಸ್ ಅಂತಲೇ ಹೇಳಿ ಇದೀಗ ತಜ್ಞರು ಮಾತನಾಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಕೂಡ ನ್ಯೂಕ್ಲಿಯರ್ ಸಾಮರ್ಥ್ಯ ಹೊಂದಿರುವಂತಹ ಇರಾನ್ ದೇಶದ ವಿರುದ್ಧ ಈಗ ಬೃಹತ್ ಮಟ್ಟದಲ್ಲಿ ದಾಳಿ ಮಾಡಿರುವಂತಹ ಅಮೆರಿಕಗೆ ಪಾಠವನ್ನು ಕಲಿಸಲಿಕ್ಕೆ ಇರಾನ್ ಕೂಡ ರೆಡಿಯಾಗಿದೆ. ಈಗ ಈ ಎರಡೂ ದೇಶಗಳ ನಡುವೆ ತಿಕ್ಕಾಟ ನಡೀತಾ ಇರುವಾಗಲೇ ಇರಾನ್ ಬೆಂಬಲಕ್ಕೆ ನಿಂತಿರುವಂತಹ ದೇಶಗಳು ಯಾವುದು ಅನ್ನುವಂಥದ್ದನ್ನು ಸ್ವಲ್ಪ ಕರೆಕ್ಟಾಗಿ ನೋಡೋಣ. ಉತ್ತರ ಕೊರಿಯಾ ಹಾಗೆ ರಷ್ಯಾ ಈಗಾಗಲೇ ಅದರ ಬೆನ್ನಿಗೆ ನಿಂತಿದೆ. ಸ್ನೇಹಿತರೆ, ಇರಾನ್ ಹಾಗೆ ಇದೀಗ ಇಸ್ರೇಲ್ ವಿರುದ್ಧ ಘೋರವಾಗಿ ದಾಳಿ ಮಾಡ್ತಾ ಇದೆಯಲ್ವಾ. ಈಗಾಗಲೇ ಹಲವಾರು ನಗರಗಳಲ್ಲಿ ಒಂದು ರೀತಿಯಲ್ಲಿ ನರಕ ಸದೃಶವಾಗಿದೆ. ಇಂತಹ ಸಮಯದಲ್ಲೇ ಮತ್ತೊಂದು ಆಘಾತ ಕೂಡ ಎದುರಾಗಿದೆ. ಅದು ಏನಂತಂದರೆ, ಇರಾನ್ ಸೇನೆಯಿಂದ ದಿಢೀರ್ ಪರಮಾಣು ಪರೀಕ್ಷೆ ನಡೆದಿರುವ ಕುರಿತು ಸಾಕ್ಷ್ಯ ಸಿಕ್ಕಿದೆ. ಹೀಗೆ ಪರಮಾಣು ಬಾಂಬ್ ಪರೀಕ್ಷೆಯ ಮುನ್ಸೂಚನೆ ಸಿಕ್ಕ ತಕ್ಷಣ ಅಮೆರಿಕ ಸೇನೆ ಕೂಡ ಯುದ್ಧಕ್ಕೆ ಭಾರೀ ಭರ್ಜರಿ ಎಂಟ್ರಿಯನ್ನು ಕೊಟ್ಬಿಟ್ಟು ದಾಳಿಯನ್ನು ಮಾಡ್ತು. ಈ ಮೂಲಕ ಮೂರನೇ ಮಹಾಯುದ್ಧ ಶುರು ಅಂತಲೇ ಇದೀಗ ಚರ್ಚೆ ಮಾಡಲಾಗ್ತಿದೆ. ಇಂತಹ ಟೈಮಲ್ಲೇ ಇರಾನ್ ಬೆಂಬಲಕ್ಕೆ ಹಲವು ದೇಶಗಳು ನಿಂತು ಸಪೋರ್ಟನ್ನು ಮಾಡ್ತಾ ಇವೆ. ಆಗಲೇ ಹೇಳಿದಂತೆ ರಷ್ಯಾ ಹಾಗೆ ಉತ್ತರ ಕೊರಿಯಾ ಇರಾನ್ ಬೆನ್ನಿಗೆ ನಿಂತಿದೆ. ಈ ದೇಶಗಳನ್ನು ಹೊರತುಪಡಿಸಿ ಚೀನಾ ಮತ್ತು ವೆನಿಜುವೆಲಾ, ಬೆಲಾರಸ್, ಯೆಮೆನ್ ಹಾಗೆ ಸಿರಿಯಾ ಸೇರಿ ಲೆಬನಾನ್ ದೇಶಗಳು ಇದೀಗ ಇರಾನ್ ಸೇನೆಗೆ ಬೆಂಬಲವನ್ನು ಕೊಡ್ತಾ ಇವೆ. ಪಾಕಿಸ್ತಾನ ಕೂಡ ಇರಾನ್ ಬೆಂಬಲಿಸ್ತೇನೆ ಅಂತ ಸುಳ್ಳು ಹೇಳಿದ್ರೂ ಒಂದು ರೀತಿಯಲ್ಲಿ ನವರಂಗಿ ಆಟ ಆಡುವ ಪಾಪಿ ಪಾಕಿಸ್ತಾನದ ಈ ಮಾತನ್ನು ಇರಾನ್ ನಂಬೋದಿಲ್ಲ ಅಂತಲೇ ಹೇಳಬಹುದು. ಯಾಕಂತ ಹೇಳಿದರೆ, ನಾವು ಈ ಹಿಂದಿನ ಒಂದು ಡಿಫೆನ್ಸ್ ನ್ಯೂಸಲ್ಲಿ ಹೇಳಿದ್ವಿ. ಏನಂತಂದರೆ, ಇದೀಗ ಆ ಕಡೆಯಿಂದ ಅಮೇರಿಕ ಏನು ಹೇಳ್ತಾ ಇದೆ ಅಂತ ಅಂದರೆ, ನೀವು ನಮಗೆ ಸಹಾಯವನ್ನು ಮಾಡಬೇಕು, ಇರಾನ್ ಮೇಲೆ ದಾಳಿ ಮಾಡುವ ಮುಂಚೆ ನೀವು ನಮಗೆ ಸಹಾಯವನ್ನು ಮಾಡಬೇಕು, ಆ ಮೂಲಕ ನೀವು ನಮ್ಮ ಜೊತೆಗಿದ್ದೀರಾ ಅಂತ ಹೇಳಬೇಕು ಅಂತ. ಆಗ ಪಾಕಿಸ್ತಾನ ಹೇಳ್ತು, ಹೀಗೇನಾದರೂ ಆಯಿತು ಅಂತ ಆದರೆ ನಮ್ಮ ಬಲೂಚಿಸ್ತಾನ ನಮ್ಮ ಕೈ ತಪ್ಪಿ ಹೋಗುತ್ತೆ, ಇದೆಲ್ಲವೂ ನಮಗೆ ಬೇಡದ ವಿಷಯ ಅಂತ ಹೇಳಿ. ಆದರೂ ಕೂಡ ಪಾಕಿಸ್ತಾನ ಇಂಡೈರೆಕ್ಟಾಗಿ ಇರಾನ್ಗೆ ಸಹಾಯ ಅಂತಲೇ ಹೇಳ್ತಾ ಇದ್ರು ಕೂಡ, ಹೀಗೆ ಮಾಡಿದ್ರೆ ಅಮೆರಿಕದ ದ್ವೇಷವನ್ನು ಕಟ್ಟಿಕೊಳ್ಬೇಕು. ಒಟ್ಟಿನಲ್ಲಿ ಇರಾನ್ಗೆ ಪಾಕಿಸ್ತಾನವನ್ನು ನಂಬುವಂತಹ ಸ್ಥಿತಿಯಲ್ಲಿ ಇಲ್ಲ. ಹಾಗಾಗಿ ಇರಾನ್ ಕೂಡ ಏನು ವೀಕ್ ದೇಶವಲ್ಲ. ಇರಾನ್ ಬೆಂಬಲಕ್ಕೆ ಕೂಡ ಬಹಳ ಅಭಿವೃದ್ಧಿ ಹೊಂದಿದ ಹಾಗೆ ಪರಮಾಣು ಶಸ್ತ್ರಾಸ್ತ್ರಗಳಲ್ಲಿ ತುಂಬ ಮುಂದುವರೆದ ದೇಶಗಳು ಜೊತೆಯಾಗಿವೆ. ಉದಾಹರಣೆಗೆ ಹೇಳೋದಾದರೆ, ಚೀನಾ ಆಗಿರಬಹುದು, ರಷ್ಯಾ ಆಗಿರಬಹುದು, ಉತ್ತರ ಕೊರಿಯಾ ಆಗಿರಬಹುದು, ಇವೆಲ್ಲ ದೇಶಗಳು ಇರಾನ್ ಜೊತೆಗೆ ನಿಂತಿರುವಂಥದ್ದು. ಅಮೆರಿಕಗೆ ತೊಡೆ ತಟ್ಟೋದಂತೂ ಖಂಡಿತ. ಇದರ ಜೊತೆಗೆ ಇದೀಗ ನರೇಂದ್ರ ಮೋದಿಯವರು ಯುದ್ಧವನ್ನು ನಿಲ್ಲಿಸಿ ಅಂತ ಹೇಳಿ ಏನು ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರಲ್ವ, ಇದರ ಪರಿಣಾಮ ಏನಾಗುತ್ತೆ ಅನ್ನೋದು ಕೂಡ ತುಂಬ ಮುಖ್ಯವಾಗುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳಾಗುತ್ತೆ, ಸೀಸ್ ಫೈರ್ ಆಗುವ ಸಾಧ್ಯತೆ ಇದೆಯಾ, ಏನಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಧನ್ಯವಾದ.